ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ಕಳೆದ ಒಂದು ತರಗತಿಯಲ್ಲಿ ಭಾರತದ ಅರಣ್ಯ ಸಂಪತ್ತು ಎನ್ನುವಂತಹ ಒಂದು ಭೂಗೋಳಶಾಸ್ತ್ರದ ಅಧ್ಯಾಯವನ್ನು ಅಭ್ಯಾಸ ಮಾಡ್ತಿದ್ವಿ. ಅದರಲ್ಲಿ ಅರಣ್ಯ ಎಂದರೇನು, ಅರಣ್ಯದ ಉಪಯೋಗಗಳು, ಭಾರತದಲ್ಲಿ ಅರಣ್ಯ ಸಂಪತ್ತು ಬಹಳಷ್ಟು ವೈವಿಧ್ಯಮಯವಾಗಿ ಹಂಚಿಕೆಯಾಗಿದೆ ಯಾಕೆ ಎನ್ನುವಂತಹ ಕಾರಣವನ್ನು ನೋಡಿಕೊಂಡಿದ್ವಿ. ಅದಾದ ಮೇಲೆ ಭಾರತದ ಅರಣ್ಯಗಳನ್ನು ವಿವಿಧ ಪ್ರಕಾರಗಳಲ್ಲಿ ನೋಡಿಕೊಂಡಿದ್ವಿ. ಅದರಲ್ಲಿ ಮೊದಲನೇ ಪ್ರಕಾರ ನಿತ್ಯ ಹರಿದ್ವರ್ಣ ಕಾಡುಗಳು. ಕಾಡುಗಳೆಂದರೇನು, ಆ ನಿತ್ಯ ಹರಿದ್ವರ್ಣ ಕಾಡುಗಳ ಲಕ್ಷಣಗಳೇನು, ಅವುಗಳು ಎಲ್ಲಿ ಕಂಡುಬರುತ್ತವೆ, ಆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿಯ ಮರಗಳ ಹೆಸರುಗಳೇನು, ಹೀಗೆ ನಿನ್ನೆಯ ತರಗತಿಯಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಎಲೆ ಉದುರುವ ಕಾಡುಗಳು ಎಂದರೇನು, ಎಲೆ ಉದುರುವ ಕಾಡುಗಳು ಹೇಗೆ ನಿತ್ಯ ಹರಿದ್ವರ್ಣ ಕಾಡುಗಳಿಗಿಂತ ಭಿನ್ನವಾಗಿವೆ, ಆ ಒಂದು ಕಾಡುಗಳು ಭಾರತದಲ್ಲಿ ಎಲ್ಲಿ ಕಂಡುಬರುತ್ತವೆ, ಅದರ ಜೊತೆಗೆ ಆ ಉಷ್ಣವಲಯದ ಎಲೆ ಉದುರುವ ಕಾಡುಗಳಲ್ಲಿ ಕಂಡುಬರತಕ್ಕಂತಹ ಮರಗಳ ಹೆಸರುಗಳೇನು, ಹೀಗೆ ನಿನ್ನೆಯ ಒಂದು ತರಗತಿಯಲ್ಲಿ ಭಾರತದ ವೈವಿಧ್ಯಮಯವಾದಂತಹ ಅರಣ್ಯ ಸಂಪತ್ತು ಎನ್ನುವಂತಹ ಪಾಠವನ್ನು ಪ್ರಾರಂಭ ಮಾಡಿದ್ವಿ. ಇಂದು ಅದೇ ಒಂದು ಅಧ್ಯಾಯದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ಭಾರತದ ಅರಣ್ಯ ಸಂಪತ್ತು ಅಂತೇಳಿ. ಭಾರತದ ಅರಣ್ಯ ಸಂಪತ್ತು, ಇದರಲ್ಲಿ ಮುಂದುವರಿದ ಭಾಗವಾಗಿ ಅರಣ್ಯದ ಪ್ರಕಾರಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಮೂರನೇ ಒಂದು ಅರಣ್ಯದ ಪ್ರಕಾರ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಅಂತೇಳಿ. ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಅಂತೇಳಿ. ಭಾರತದ ಸ್ವಾಭಾವಿಕ ಸಸ್ಯವರ್ಗದ ಪೈಕಿ ಇದು ಒಂದು ಪ್ರಕಾರದ ಕಾಡುಗಳಲ್ಲಿ ಅಧ್ಯಯನಕ್ಕೆ ಬರ್ತಕ್ಕಂಥದ್ದು. ಹಾಗಾದರೆ ಈ ಬಗೆಯ ಸಸ್ಯವರ್ಗ ಎಲ್ಲಿ ಕಂಡು ಬರುತ್ತದೆ ಎನ್ನುವುದನ್ನು ನೋಡುವುದಾದರೆ, ವಾರ್ಷಿಕವಾಗಿ 60ರಿಂದ 100 ಸೆಂಟಿಮೀಟರ್ ಮಳೆ ಬೀಳುವಂತಹ ಒಂದು ಸ್ಥಳದಲ್ಲಿ ಈ ಬಗೆಯ ಒಂದು ಸಸ್ಯವರ್ಗವನ್ನು ನಾವು ಕಾಣಬಹುದು ಅಂತೇಳಿ. ಎಷ್ಟು? ವಾರ್ಷಿಕವಾಗಿ 60ರಿಂದ 100 ಸೆಂಟಿಮೀಟರ್ ಒಳಗಡೆ ಮಳೆ ಪಡೆಯುವಂತಹ ಒಂದು ಭಾಗಗಳಲ್ಲಿ ಈ ಬಗೆಯ ಕಾಡುಗಳನ್ನು ನಾವು ಕಾಣ್ತೀವಿ ಅಂತೇಳಿ. ಇನ್ನು ಈ ಸಸ್ಯವರ್ಗಗಳು ತಮ್ಮದೇ ಆದಂತಹ ಕೆಲವೊಂದಿಷ್ಟು ಗುಣಲಕ್ಷಣಗಳನ್ನು ಹೊಂದಿರುವುದನ್ನು ನಾವು ಕಾಣ್ತೀವಿ. ಹಾಗಾದರೆ ಈ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲಿನ ಗುಣಲಕ್ಷಣಗಳನ್ನು ನೋಡುವುದಾದರೆ, ಮುಖ್ಯವಾಗಿ ಮೊದಲನೇ ಲಕ್ಷಣ ಗಾತ್ರದಲ್ಲಿ ಕುಬ್ಜವಾಗಿರುವುದು ಅಂತೇಳಿ. ಗಾತ್ರದಲ್ಲಿ ಕುಬ್ಜವಾಗಿರುವುದು ಅಂದರೆ ಚಿಕ್ಕದಕ್ಕಿಂತಲೂ ಅತಿ ಚಿಕ್ಕದಾಗಿರ್ತಕ್ಕಂಥದ್ದು ಕುಬ್ಜ ಎನ್ನುವಂತಹದ್ದು ಈ ಒಂದು ಸಸ್ಯಗಳ ಗುಣಲಕ್ಷಣ ಅಂಥೇಳಿ. ಗಾತ್ರದಲ್ಲಿ ಕುಬ್ಜವಾಗಿರ್ತಕ್ಕಂಥದ್ದು ಅಂಥೇಳಿ. ಅದೇ ರೀತಿಯಾಗಿ ಮುಳ್ಳುಗಳನ್ನು ಹೊಂದಿರುವಂಥದ್ದು ಅಂಥೇಳಿ. ಮುಳ್ಳುಗಳನ್ನು ಹೊಂದಿರತಕ್ಕಂಥದ್ದು, ಅದ್ರ ಜೊತೆಗೆ ಬಿಡಿ ಬಿಡಿಯಾಗಿ ಬೆಳೆದಿರ್ತಕ್ಕಂಥದ್ದು ಅಂಥೇಳಿ. ಬಿಡಿ ಬಿಡಿಯಾಗಿ ಬೆಳೆದಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಒರಟು ಹುಲ್ಲಿನಿಂದ ಕೂಡಿರ್ತಕ್ಕಂಥದ್ದು ಅಂತೇಳಿ. ಒರಟು ಹುಲ್ಲು. ಹೀಗೆ ಈ ಕುರುಚಲು ಸಸ್ಯ ಹುಲ್ಲುಗಾವಲದ ಲಕ್ಷಣಗಳನ್ನು ಈ ಪೈಕಿ ನೋಡ್ಕೋಬಹುದು. ಇದು ಸಾಮಾನ್ಯವಾಗಿ ಈ ಪ್ರಮಾಣದಷ್ಟು ಮಳೆ ಬೀಳುವಂತಹ ಒಂದು ಸ್ಥಳದಲ್ಲಿ ಕಂಡುಬರ್ತಕ್ಕಂಥದ್ದು ಅಂತೇಳಿ. ಈ ಒಂದು ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು ಪ್ರದೇಶದಲ್ಲಿ ಬೆಳೆಯುವಂತಹ ಕೆಲವೊಂದಿಷ್ಟು ವಿಶೇಷವಾದಂತಹ ಸಸ್ಯಗಳ ಗುಣಲಕ್ಷಣಗಳು ಈ ರೀತಿಯಾಗಿರ್ತವೆ ಎನ್ನುವುದನ್ನು ನಾವು ನೋಡ್ಕೊಳ್ತೀವಿ. ಇನ್ನು ಈ ರೀತಿಯಾದಂತಹ ಒಂದು ಸಸ್ಯವರ್ಗಗಳು ಭಾರತದ ಮಟ್ಟಿಗೆ ಎಲ್ಲಿ ಹಂಚಿಕೆ ಆಗ್ಯಾವ ಎನ್ನುವುದನ್ನು ನಾವು ನೋಡುವುದಾದರೆ, ಇವು ಕಚ್ ಹಾಗೂ
ರಾಜಸ್ಥಾನದ ಒಂದು ಭಾಗಗಳಲ್ಲಿ ಇರುವುದನ್ನು ನಾವು ಕಾಣ್ತೀವಿ. ಗುಜರಾತ್ನ ಕಚ್ನ ಭಾಗ ಹಾಗೂ ರಾಜಸ್ಥಾನದ ಭಾಗ, ಇದರ ಜೊತೆಗೆ ಪಂಜಾಬ್ ಹರಿಯಾಣ ಭಾಗಗಳಲ್ಲಿಯೂ ಕಾಣ್ತೀವಿ, ಪಶ್ಚಿಮ ಘಟ್ಟಗಳಲ್ಲಿಯೂ ಸಹಿತ ಕಾಣ್ತೀವಿ. ಇಲ್ಲಿ ಬೆಳೆದಿರ್ತಕ್ಕಂತಹ ಹುಲ್ಲು ಸಾಮಾನ್ಯವಾಗಿ ಪ್ರಾಣಿಗಳ ಸಾಕಾಣಿಕೆಗೆ ಬಳಕೆಗೆ ಯೋಗ್ಯವಾಗುವಂತಹ ಹುಲ್ಲು ಅಲ್ಲ. ಅದು ಅತ್ಯಂತ ಒರಟಾಗಿರುವುದರಿಂದ ಪ್ರಾಣಿಗಳು ಅದನ್ನು ಆಹಾರ ರೂಪದಲ್ಲಿ ಸೇವಿಸಲು ಸಾಧ್ಯವಾಗದಂತಹ ಸಂಗತಿ. ಇಂತಹ ಸಂದರ್ಭದಲ್ಲಿ ಆ ಒರಟು ಹುಲ್ಲನ್ನು ತೆಗೆದುಕೊಂಡು ಅಲ್ಲಿನ ಜನರು ತಮ್ಮ ಗುಡಿ ಕೈಗಾರಿಕೆಯ ವಸ್ತುಗಳನ್ನು ತಯಾರಿಸುವಲ್ಲಿ ಬಳಸಿಕೊಳ್ಳುತ್ತಾರೆ ಎನ್ನುವುದು ಮುಖ್ಯವಾಗಿರ್ತಕ್ಕಂಥದ್ದು. ಅವುಗಳಿಂದ ಬುಟ್ಟಿಯನ್ನು ಹೆಣೆಯುವಂಥದ್ದು, ಚಾಪೆಯನ್ನು ಹೆಣೆಯುವಂಥದ್ದು, ಅದರ ಜೊತೆಗೆ ಹಗ್ಗವನ್ನು ಮಾಡುವಂತಹ ಬೇರೆ ಬೇರೆ ಗುಡಿ ಕೈಗಾರಿಕೆಯ ಉತ್ಪನ್ನಗಳನ್ನು ನಾವಿಲ್ಲಿ ಕಾಣ್ತೀವಿ. ಹೀಗೆ ಭಾರತದ ವೈವಿಧ್ಯಮಯವಾದಂತಹ ಒಂದು ಸಸ್ಯವರ್ಗಗಳ ಪೈಕಿ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಈ ರೀತಿಯಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ ಅನ್ನೋದನ್ನು ನಾವು ನೋಡ್ಕೋತೀವಿ. ಇನ್ನು ನಂತರ ಬರ್ತಕ್ಕಂಥದ್ದು ಇದರ ಮುಂದಿನ ಒಂದು ಪ್ರಕಾರದ ಸಸ್ಯ ಅಂತಂದರೆ ಮರುಭೂಮಿಯ ಸಸ್ಯ ಅಂಥೇಳಿ. ಆ ಮರುಭೂಮಿಯ ಸಸ್ಯವರ್ಗ ಯಾವ ರೀತಿಯಾದಂತಹ ಒಂದು ಗುಣಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನು ಈಗ ನೋಡೋಣ. ಮರುಭೂಮಿಯ ಸಸ್ಯವರ್ಗ ಇಡೀ ಭಾರತದ ಅರಣ್ಯ ವೈವಿಧ್ಯತೆಗೆ ಸಂಬಂಧಿಸಿದಂತೆ ನೋಡಿದಾಗ ಅತ್ಯಂತ ಕಡಿಮೆ ಮಳೆ ಬೀಳುವ ಹಾಗೂ ಅತಿ ಹೆಚ್ಚು ಉಷ್ಣಾಂಶವಿರತಕ್ಕಂತಹ ಒಂದು ಪ್ರದೇಶದಲ್ಲಿ ಬೆಳೀತಿರ್ತಕ್ಕಂಥ ಸಸ್ಯವರ್ಗಗಳು ಇವಾಗಿರ್ತವೆ. ಇವು ಉಳಿದ ಅರಣ್ಯಗಳು ಅಥವಾ ಉಳಿದ ಸಸ್ಯವರ್ಗಗಳಿಗಿಂತ ಭಿನ್ನವಾಗಿರುವುದನ್ನು ನಾವು ಕಾಣ್ತೀವಿ. ಹಾಗಾದರೆ ಈ ಮರುಭೂಮಿಯ ಸಸ್ಯವರ್ಗ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರುತ್ತವೆ ಎನ್ನುವುದನ್ನು ನೋಡುವುದಾದರೆ ಮತ್ತೆ ಮಳೆಯ ಹಂಚಿಕೆಯನ್ನು ಆಧರಿಸಿಯೇ ನಾವಿಲ್ಲಿ ಈ ಸಸ್ಯವರ್ಗವನ್ನು ಗುರುತಿಸಬೇಕಾಗ್ತದೆ. ಅದನ್ನು ನೋಡುವುದಾದರೆ 10 ರಿಂದ 50 ಸೆಂಟಿಮೀಟರ್ ಮಳೆ ಬೀಳುವಂತಹ ಒಂದು ಸ್ಥಳಗಳಲ್ಲಿ ಕಂಡು ಬರ್ತಕ್ಕಂಥ ಸಸ್ಯವರ್ಗವನ್ನು ಮರುಭೂಮಿ ಸಸ್ಯವರ್ಗ ಅಂತೇಳಿ ನಾವು ಕರ್ಕೊಳ್ತೀವಿ. ವಾರ್ಷಿಕವಾಗಿ 10 ರಿಂದ 50 ಸೆಂಟಿಮೀಟರ್ ಮಳೆ ಬೀಳುವಂತಹ ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಸಸ್ಯವರ್ಗವನ್ನು ಮರುಭೂಮಿಯ ಸಸ್ಯವರ್ಗ ಅಂತೇಳಿ ನಾವು ಕರ್ಕೊಳ್ತೀವಿ. ಈ ಒಂದು ಮರುಭೂಮಿಯ ಸಸ್ಯವರ್ಗ ಭಾರತದ ಮಟ್ಟಿಗೆ ಮುಖ್ಯವಾಗಿ 4 ರಾಜ್ಯಗಳಲ್ಲಿ ಹಂಚಿಕೆ ಆಗಿರುವುದನ್ನು ನಾವು ಕಾಣ್ತೀವಿ. ಅದರಲ್ಲಿ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಈ ಭಾಗಗಳಲ್ಲಿ ಭಾರತದ ಒಂದು ಮರುಭೂಮಿಯ ಭಾಗ ಹಂಚಿಕೆ ಆಗಿರೋದನ್ನು ನಾವು ಕಾಣ್ತೀವಿ. ಇಂತಹ ಒಂದು ಪ್ರದೇಶಗಳಲ್ಲಿಯೇ ಈ ಬಗೆಯ ಸಸ್ಯಗಳನ್ನು ನಾವು ಕಾಣ್ಬೋದು. ಇನ್ನು ಈ ಮರುಭೂಮಿಯ ಸಸ್ಯವರ್ಗದ ಗುಣಲಕ್ಷಣಗಳನ್ನು ನೋಡುವುದಾದರೆ ಮರುಭೂಮಿಯ ಸಸ್ಯಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಆಳವಾದಂತಹ ಬೇರುಗಳನ್ನು ಹೊಂದಿದ್ದು ನೋಡಲು ಮಂದ ಬಣ್ಣವನ್ನು ಹೊಂದಿದ್ದು, ಅಂದರೆ ಹಚ್ಚು ಹಸಿರಾಗಿರದೆ ತಿಳಿಯಾದಂತಹ ಬಣ್ಣವನ್ನು ಹೊಂದಿರತಕ್ಕಂಥದ್ದು. ಅದು ಆ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಹೊಂದಿರತಕ್ಕಂತಹ ಗುಣಲಕ್ಷಣ. ಅದೇ ರೀತಿಯಾಗಿ ಮುಳ್ಳುಗಳನ್ನು ಹೊಂದಿರತಕ್ಕಂಥದ್ದು. ಇವು ಮರುಭೂಮಿಯ ಸಸ್ಯವರ್ಗದ ಗುಣಲಕ್ಷಣಗಳು ಅಂಥೇಳಿ ನಾವು ನೋಡ್ಕೋತೀವಿ. ಇನ್ನು ಈ ಮರುಭೂಮಿಯ ಸಸ್ಯವರ್ಗಗಳಲ್ಲಿ ಕೆಲವೊಂದಿಷ್ಟು ಸಸ್ಯಗಳನ್ನು ಉದಾಹರಣೆಯಾಗಿ ನಾವು ನೋಡ್ಕೊಳ್ಬೋದು. ಯಾವ ಯಾವ ಸಸ್ಯಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ ಅಥವಾ ಕಂಡು ಬರುತ್ತವೆ ಎನ್ನುವುದನ್ನು ನೋಡುವುದಾದರೆ ಇಲ್ಲಿ ಮುಖ್ಯವಾಗಿ ಕಳ್ಳಿ, ಕತಾಳಿ, ಕಗ್ಗಳಿ, ಜೊತೆಗೆ ಖರ್ಜೂರ, ತಾಳೆ, ಗೊಬ್ಬಳಿ, ಹೀಗೆ ಈ ಬೇರೆ ಬೇರೆ ಪ್ರಕಾರದ ಸಸ್ಯವರ್ಗಗಳನ್ನು ನಾವು ಮರುಭೂಮಿಯಲ್ಲಿ ಕಾಣಬಹುದು ಅಂತೇಳಿ. ಈ ಮರುಭೂಮಿಯಲ್ಲಿ ಬೇರೆ ರೀತಿಯಾದಂತಹ ಆಹಾರ ಬೆಳೆಗಳಿಗೆ ಸಂಬಂಧಿಸಿದಂತೆ ಅಥವಾ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಿಸಿದಂತೆ ಬೆಳೆಗಳನ್ನು ಬೆಳೆಯಲು ಅಥವಾ ಬೇರೆ ರೀತಿಯಾದಂತಹ ಒಂದು ಕಾಡುಗಳನ್ನು ಬೆಳೆಸಲು ಒಂದು ಉತ್ತಮ ವಾತಾವರಣದ ವ್ಯವಸ್ಥೆ ಇಲ್ಲಿ ಕಂಡುಬರೋದಿಲ್ಲ. ಅತಿ ಪ್ರಮುಖವಾಗಿ ಇಲ್ಲಿ ಪರಿಣಾಮ ಬೀರುವಂಥದ್ದು ಮಳೆಯ ಪ್ರಮಾಣ. ಅಂದರೆ ಸಾಮಾನ್ಯವಾಗಿ ಮರುಭೂಮೀಕರಣ ಎನ್ನುವಂತಹ ಒಂದು ವ್ಯವಸ್ಥೆ
ಅತ್ಯಂತ ಶುಷ್ಕವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಈ ಒಂದು ಸಸ್ಯವರ್ಗಗಳು ಕಂಡು ಬರ್ತವೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಈ ಮರುಭೂಮಿಯ ಸಸ್ಯವರ್ಗದ ನಂತರ ಬರ್ತಕ್ಕಂಥ ಮತ್ತೊಂದು ಬಗೆಯ ಸ್ವಾಭಾವಿಕ ಸಸ್ಯವರ್ಗ ಅಂತಂದರೆ 5ನೇದಾಗಿ ಪರ್ವತದ ಕಾಡುಗಳು ಅಂಥೇಳಿ. ಪರ್ವತದ ಕಾಡುಗಳು ಹೆಸರೇ ಹೇಳುವಂತೆ ಪರ್ವತದ ಇಳಿಜಾರು ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂತಹ ಒಂದು ಸಸ್ಯವರ್ಗವನ್ನು ಪರ್ವತದ ಕಾಡುಗಳು ಅಂತೇಳಿ ನಾವು ಗುರುತಿಸ್ಕೊಳ್ತೀವಿ. ಎಲ್ಲಿ ಪರ್ವತಗಳ ಇಳಿಜಾರು ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂತಹ ಸಸ್ಯವರ್ಗವನ್ನು ಪರ್ವತದ ಕಾಡುಗಳು ಅಂತೇಳಿ. ಸಾಮಾನ್ಯವಾಗಿ ಭಾರತದಲ್ಲಿ ಈ ಬಗೆಯ ಕಾಡುಗಳನ್ನು ಪರ್ವತದ ಇಳಿಜಾರು ಪ್ರದೇಶ ಪ್ರಾಕೃತಿದತ್ತವಾಗಿ ಎಲ್ಲಿ ಇದೆಯೋ ಅದೇ ಭಾಗಗಳಲ್ಲಿ ಈ ಬಗೆಯ ಸಸ್ಯವರ್ಗಗಳನ್ನು ನಾವು ಕಾಣ್ತೀವಿ. ಅಂದರೆ ಉತ್ತರದ ಹಿಮಾಲಯದ ಪರ್ವತದ ಇಳಿಜಾರು ಪ್ರದೇಶಗಳಲ್ಲಿ ಈ ಬಗೆಯ ಕಾಡುಗಳನ್ನು ಕಾಣ್ತೀವಿ. ಇದರ ಜೊತೆಗೆ ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳು ಸಂಧಿಸ್ತಿರ್ತಕ್ಕಂತಹ ಒಂದು ನೀಲಗಿರಿ ಬೆಟ್ಟಗಳ ಇಳಿಜಾರು ಪ್ರದೇಶದಲ್ಲಿಯೂ ಈ ಬಗೆಯ ಕಾಡುಗಳನ್ನು ನಾವು ಕಾಣ್ತೀವಿ. ಇನ್ನು ಈ ಪರ್ವತ ಕಾಡುಗಳಿಗೆ ಕೆಲವೊಂದಿಷ್ಟು ಮರಗಳನ್ನು ಉದಾಹರಣೆಯಾಗಿ ನೀಡುವುದಾದರೆ ಇಲ್ಲಿ ಕಂಡು ಬರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಮುಖ ಮರಗಳು ಅಂತಂದರೆ ಓಕ್, ಆ್ಯಶ್, ಬೀಚ್, ಅದರ ಜೊತೆಗೆ ಸ್ಟ್ರೂಪ್, ವಾಲ್ನಟ್, ಹೀಗೆ ಬೇರೆ ಬೇರೆ ಪ್ರಕಾರದ ಸಸ್ಯವರ್ಗಗಳನ್ನು ನಾವು ಪರ್ವತದ ಕಾಡುಗಳಲ್ಲಿ ಕಾಣಬಹುದು ಅಂಥೇಳಿ. ಈ ಬಗೆಯ ಪರ್ವತದ ಕಾಡುಗಳಲ್ಲಿ ಸಾಮಾನ್ಯವಾಗಿ ಕೊಳೆತ ಜೈವಿಕಾಂಶಗಳ ಪ್ರಮಾಣ ಹೆಚ್ಚಾಗಿರುವುದರಿಂದ ಇವುಗಳು ಯಥೇಚ್ಛವಾಗಿ ಬೆಳೆದಿರುವುದನ್ನು ನಾವು ಕಾಣ್ತೀವಿ. ಅದರಲ್ಲೂ ಸಸ್ಯಜನ್ಯ ಕೊಳೆತ ಜೈವಿಕಾಂಶಗಳನ್ನು ಈ ಭಾಗಗಳಲ್ಲಿ ಕಾಣಬಹುದು ಅಂತೇಳಿ. ಇದು ಭಾರತದ ಕಾಡುಗಳ ವೈವಿಧ್ಯತೆಯಲ್ಲಿ ಬರ್ತಕ್ಕಂಥ 5ನೇ ಒಂದು ಪ್ರಕಾರ. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಒಂದು ಪ್ರಕಾರ ಅಂತಂದರೆ ಮ್ಯಾಂಗ್ರೋವ್ ಕಾಡುಗಳು ಅಂಥೇಳಿ. ಮ್ಯಾಂಗ್ರೋವ್ ಕಾಡುಗಳು. ಈ ಮ್ಯಾಂಗ್ರೋವ್ ಕಾಡುಗಳನ್ನು ಪರ್ಯಾಯ ಹೆಸರಿನಿಂದ ಬೇರೆ ಬೇರೆ ರೀತಿಯಾಗಿ ಕರೆಯುವುದನ್ನು ನಾವು ಕಾಣ್ತೀವಿ. ಆ ಪರ್ಯಾಯ ಹೆಸರುಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದ್ರೆ ನದಿ ಮುಖಜ ಪ್ರದೇಶಗಳಲ್ಲಿ ಕಂಡುಬರುವ ಸಸ್ಯವರ್ಗ ಅಂಥೇಳಿ ಇವು ಸಹಿತ ಕರೆಯಲಾಗ್ತದೆ. ಇದು ಒಂದು ಪರ್ಯಾಯ ಹೆಸರು. ಆದರೆ ಇನ್ನೊಂದು ಉಬ್ಬುರವಿಳಿತದ ಕಾಡುಗಳು ಅಂಥೇಳಿ ಸಹಿತ ಕರೆಯಲಾಗ್ತದೆ. ಉಬ್ಬರವಿಳಿತದ ಕಾಡುಗಳು ಅಂತೇಳಿ. ಈ ಉಬ್ಬರವಿಳಿತ ಹಾಗೂ ನದಿ ಮುಖಜ ಎರಡೂ ಒಂದು ಬಗೆಯ ಭೂಸ್ವರೂಪ. ಆ ಭೂಸ್ವರೂಪಗಳು ಹೇಗೆ ನಿರ್ಮಾಣವಾಗಿರುತ್ತವೆ ಅಂತಂದರೆ, ನದಿಗಳು ಸಮುದ್ರವನ್ನು ಸೇರುವಂತಹ ಸಂದರ್ಭದಲ್ಲಿ ನಿರ್ಮಿಸಿದಂತಹ ಒಂದು ವಿಶಿಷ್ಟ ಭೂಭಾಗಗಳಾಗಿರ್ತವೆ. ಇದು ಉಬ್ಬರವಿಳಿತ ಆಗಿರ್ಬೋದು, ನದಿ ಮುಖಜ ಭೂಮಿ ಆಗಿರ್ಬೋದು. ನದಿಗಳು ಸಮುದ್ರವನ್ನು ಸೇರುವಂಥ ಸಂದರ್ಭದಲ್ಲಿ ನಿರ್ಮಿಸಿದಂತಹ ವಿಶಿಷ್ಟ ಭೂಸ್ವರೂಪಗಳನ್ನೇ ನದಿ ಮುಖಜ ಹಾಗೂ ಉಬ್ಬರವಿಳಿತ ಎನ್ನುವಂತಹ ಒಂದು ನಿರ್ದಿಷ್ಟ ಭೂಸ್ವರೂಪವನ್ನು ನಾವು ಕಾಣ್ತೀವಿ. ಇದರ ಜೊತೆಗೆ ಜೌಗು ಪ್ರದೇಶದಲ್ಲಿ ಬೆಳೆಯುವಂತಹ ಸಸ್ಯವರ್ಗ ಅಂತೇಳಿ ಸಹಿತ ಇವುಗಳನ್ನು ಕರೆಯಲಾಗ್ತದೆ. ಹೀಗೆ ಮ್ಯಾಂಗ್ರೋವ್ ಕಾಡುಗಳನ್ನು ನಾವಿಲ್ಲಿ ಕಾಣ್ತೀವಿ. ಈ ಮ್ಯಾಂಗ್ರೋವ್ ಕಾಡುಗಳು ಭಾರತದ ಮಟ್ಟಿಗೆ ಎಲ್ಲಿ ಹಂಚಿಕೆಯಾಗಿದೆ ಎನ್ನುವುದನ್ನು ನಾವು ನೋಡುವುದಾದರೆ, ಭಾರತದ ಪೂರ್ವ ಕರಾವಳಿ ಮುಖ್ಯವಾಗಿ ಮ್ಯಾಂಗ್ರೋವ್ ಕಾಡುಗಳ ಅತಿ ಪ್ರಮುಖವಾದಂತಹ ಸ್ಥಳ ಅಂಥೇಳಿ ನಾವು ಗುರುತಿಸ್ತೀವಿ. ಯಾವುದು? ಪೂರ್ವ ಕರಾವಳಿ ಅಂತೇಳಿ. ಇನ್ನು ಪಶ್ಚಿಮ ಕರಾವಳಿಯಲ್ಲಿ ಅಲ್ಪವಾಗಿ ಕಂಡುಬರುವುದನ್ನು ನಾವು ಕಾಣ್ತೀವಿ. ಆದರೆ ಪೂರ್ವ ಕರಾವಳಿಯ ಮುಖ್ಯವಾಗಿ ಮ್ಯಾಂಗ್ರೋವ್ ಕಾಡುಗಳ ಪ್ರಮುಖವಾದಂತಹ ಸ್ಥಳ. ಇನ್ನು ಈ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡುಬರ್ತಕ್ಕಂಥ ವಿಶೇಷ ಮರಗಳಿಗೆ ಉದಾಹರಣೆಯನ್ನು ನೋಡುವುದಾದರೆ, ಅಲ್ಲಿ ಸುಂದರಿ, ತಾಳೆ, ಕೆಂದಾಳೆ, ಇದರ ಜೊತೆಗೆ
ಬೆತ್ತ, ಕೇದಿಗೆ, ಹೀಗೆ ಈ ವಿವಿಧ ಹೆಸರಿನ ಮರಗಳನ್ನು ನಾವು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಾಣ್ತೀವಿ ಅಂತೇಳಿ. ಅದರಲ್ಲೂ ಈ ಸುಂದರಿ ಎನ್ನುವಂತಹ ಮರಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಂಚಿಕೆ ಆಗಿರುವುದರಿಂದ ಈ ಮರಗಳಿಂದ ಕೂಡಿರ್ತಕ್ಕಂತಹ ಭೂಪ್ರದೇಶವನ್ನು ಸುಂದರ್ಬನ್ ಅಂತ ಹೇಳಿಯೂ ಸಹಿತ ಕರೆಯುವುದನ್ನು ನಾವು ಕಾಣ್ತೀವಿ. ಸುಂದರ್ಬನ್ ಎಂದರೇನು ಎನ್ನುವಂಥದ್ದನ್ನು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಬಾರಿ ಕೇಳಿರುವುದನ್ನು ನಾವು ಕಾಣ್ತೀವಿ. ನದಿ ಬುಕ್ಕಜ ಭೂಪ್ರದೇಶದಲ್ಲಿ ಸುಂದರಿ ಎನ್ನುವಂತಹ ಮರಗಳು ಅತಿ ಹೆಚ್ಚಾಗಿದ್ದು ಆ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೆಯಲಾಗುತ್ತದೆ ಎನ್ನುವುದು ಗೊತ್ತಿರಲಿ ಅಂತೇಳಿ. ಇನ್ನು ಈ ಮರಗಳ ಜೊತೆಗೆ ಮ್ಯಾಂಗ್ರೋವ್ ಕಾಡುಗಳ ಒಂದು ವಿಶೇಷತೆ ಅಥವಾ ವಿಶೇಷ ಲಕ್ಷಣವನ್ನು ನೋಡುವುದಾದರೆ, ವಿಶೇಷ ಲಕ್ಷಣ, ಇದರ ವಿಶೇಷ ಲಕ್ಷಣ ಏನು ಅಂತಂದರೆ ಬಿಳುಲುಗಳು ಇದರ ವಿಶೇಷ ಲಕ್ಷಣ ಅಂಥೇಳಿ. ಬಿಳಲು ಅಂದರೆ ಬೇರುಗಳು ಅಂತೇಳಿ ಸಹಿತ ಗುರುತಿಸ್ಬೋದು. ಉದಾಹರಣೆಗೆ ಆಲದ ಮರದಿಂದ ನೇತಾಡ್ತಿರ್ತಕ್ಕಂಥ ಕೆಲವೊಂದಿಷ್ಟು ಎತ್ತರವಾದಂತಹ ಒಂದು ಬೇರುಗಳನ್ನು ನಾವು ನೋಡ್ಕೋಬೋದು. ಅದನ್ನು ಬಿಳುಲುಗಳಿಗೆ ಉದಾಹರಣೆಯಾಗಿ ನಾವು ಇಡ್ಬೋದು. ಬಿಳುಲುಗಳು ಮ್ಯಾಂಗ್ರೋವ್ ಕಾಡುಗಳ ವಿಶೇಷ ಲಕ್ಷಣಗಳಲ್ಲಿ ಒಂದಾದರೆ, ಇದರ ಇನ್ನೊಂದು ವಿಶೇಷತೆ ಅಂತಂದರೆ ಸಮುದ್ರದಡಿಗೆ ಬಾಗಿರ್ತಕ್ಕಂತಹ ಕೊಂಬೆಗಳಿಂದ ಈ ಬಿಳುಲುಗಳು ಸಮುದ್ರದ ಒಳಗಡೆ ಸೇರಿಕೊಂಡಿರುತ್ತವೆ. ಇದು ಬಿಳುಲುಗಳ ವಿಶೇಷ ಲಕ್ಷಣದ ಪೂರ್ಣ ವಿವರಣೆ ಅನ್ನಬಹುದು. ಸಮುದ್ರದಡಿಗೆ ಬಾಗಿರ್ತಕ್ಕಂತಹ ಗಿಡಗಳ ಕೊಂಬೆಗಳಿಂದ ಈ ಬಿಳುಲುಗಳು ಸಮುದ್ರದ ನೀರಿನಲ್ಲಿ ಸೇರಿಕೊಂಡಿರುತ್ತವೆ. ಇದೇ ಮ್ಯಾಂಗ್ರೋವ್ ಕಾಡುಗಳ ಲಕ್ಷಣ ಅಂತೇಳಿ ಹೇಳ್ಕೊತೀವಿ. ಈ ಸೇರಿಕೊಂಡಿರ್ತಕ್ಕಂತಹ ಸಮುದ್ರದ ನೀರಿನಲ್ಲಿ ಸೇರಿಕೊಂಡಿರ್ತಕ್ಕಂತಹ ಬಿಳುಲುಗಳೇ ಆ ಮರಗಳಿಗೆ ಆಧಾರ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಇನ್ನೂ ಒಂದು ಮುಖ್ಯವಾದಂಥ ಸಂಗತಿ ಅಂದರೆ, ಈ ಮ್ಯಾಂಗ್ರೋವ್ ಕಾಡುಗಳು ಮುಖ್ಯವಾಗಿ ಪೂರ್ವ ಕರಾವಳಿಯಲ್ಲಿ ಬಹಳಷ್ಟು ಉಪಯೋಗವನ್ನು ಒದಗಿಸಿಕೊಡುವಂಥದ್ದು. ಪೂರ್ವ ಕರಾವಳಿ ಭಾರತದಲ್ಲಿ ಅತಿ ಹೆಚ್ಚಿನ ಸಂದರ್ಭದಲ್ಲಿ ಚಂಡಮಾರುತಕ್ಕೆ ಒಳಪಡುವಂತಹ ಒಂದು ಸ್ಥಳ ಅಂತೇಳಿ ನಾವು ನೋಡ್ಕೋತೀವಿ. ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಆವರ್ತ ಮಾರುತಗಳ ಪ್ರಕ್ರಿಯೆಯ ಮೂಲಕವಾಗಿ ಚಂಡಮಾರುತಗಳು ಪೂರ್ವ ಕರಾವಳಿಯ ಮೇಲಿಂದ ಹಾದು ಬರುವಂತಹ ಸಂದರ್ಭದಲ್ಲಿ ಅದರ ತೀವ್ರತೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಮ್ಯಾಂಗ್ರೋವ್ ಕಾಡುಗಳು ರಕ್ಷಣೆಯಾಗಿ ನೀಡ್ತವೆ ಅನ್ನೋದನ್ನು ನಾವು ನೋಡ್ಕೋತೀವಿ. ಅಂದರೆ ಪ್ರವಾಹವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಅಂತೇಳಿ. ಹೀಗೆ ಈ ಮ್ಯಾಂಗ್ರೋವ್ ಕಾಡುಗಳು ಲಕ್ಷಣವನ್ನು ಹೊಂದಿರತಕ್ಕಂಥದ್ದು ಅಂತೇಳಿ. ಇನ್ನು ನಂತರ ಬರ್ತಕ್ಕಂಥದ್ದು, ಈ ರೀತಿಯಾಗಿ ಭಾರತದ ಕಾಡುಗಳು ವೈವಿಧ್ಯತೆಯಿಂದ ಕೂಡಿರುವುದನ್ನು ನಾವು ಕಾಣ್ತೀವಿ. ಹೀಗೆ ಭಾರತದ ಅರಣ್ಯ ಸಂಪತ್ತು ಬಹಳಷ್ಟು ವೈವಿಧ್ಯಮಯವಾಗಿರುವುದನ್ನು ನಾವು ಕಾಣ್ತೀವಿ. ಹಾಗಾದರೆ ಇಡೀ ಒಂದು ಭಾರತ ಎಷ್ಟು ಪ್ರಮಾಣದಷ್ಟು ಅರಣ್ಯವನ್ನು ಹೊಂದಿದೆ ಎನ್ನುವುದನ್ನು ನೋಡುವುದಾದರೆ 7.74 ಲಕ್ಷ ಚದರ್ ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶವನ್ನು ಭಾರತ ಹೊಂದಿದೆ ಅಂತೇಳಿ. ಭಾರತ ಹೊಂದಿರುವ ಅರಣ್ಯ ಪ್ರದೇಶ ಎಷ್ಟು ಅಂತಂದರೆ 7.74 ಲಕ್ಷ ಚದರ್ ಕಿಲೋಮೀಟರ್ನಷ್ಟು ಅರಣ್ಯವನ್ನು ಹೊಂದಿರತಕ್ಕಂಥದ್ದು. ಇದು ಭಾರತದ ಒಟ್ಟು ಭೂಕ್ಷೇತ್ರದಲ್ಲಿ, ಭಾರತದ ಒಟ್ಟು ಭೂಕ್ಷೇತ್ರ ಎಷ್ಟು?